ರಾಮನಗರದಲ್ಲಿ ಸೋಮವಾರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿ ನಡೆಯಿತು. ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮಸ್ಥಳವು ಒಂದು. ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುವ ದಕ್ಷಿಣ ಕಾಶಿ ಎಂದೇ ನಾಮಾಂಕಿತವಾಗಿದೆ. ಪ್ರತಿ ವರ್ಷ 450 ಕೋಟಿ ರು ಮೊತ್ತದ ಸೇವಾ ಕಾರ್ಯವನ್ನು ಸಾರ್ವಜನಿಕರಿಗೆ ಕ್ಷೇತ್ರ ಮಾಡುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ಎಂಡಿ, ಸಂತೋಷ್ ಶೆಟ್ಟಿ, ಜಯಂತ್ ಟಿ, ಅಜಯ್ ಅಂಚನ್ ಮತ್ತು ಅವನ ಸಹಚರರು ಸೇರಿಕೊಂಡು ಪವಿತ್ರವಾದ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬದ ಹೆಸರಿಗೆ ಕಳಂಕ ತರುವಂತಹ ಕೀಳು ಮಟ್ಟದ ಭಾಷೆ ಉಪಯೋಗಿಸಿ ವಿಡಿಯೋಗಳ ತುಣುಕುಗಳನ್ನು ತಯಾರಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದೆ. ಇದು ಧರ್ಮಸ್ಥಳದ ಭಕ್ತಾದಿಗಳಾದ ನಮ್ಮೆಲ್ಲರಿಗೂ ತೀವ್ರ ನೋವನ್ನುಂಟು ಮಾಡಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಇದಕ್ಕೆ ನಾವು ಖಂಡಿಸುತ್ತೇವೆ. ಇಂತಹವರ ಮೇಲೆ ಸರ್ಕಾರ ಕ್ರಮ ಜರುಗಿಸಬೇಕು. ಕ್ಷೇತ್ರದ ಮೇಲಿನ ಅಪಪ್ರಚಾರ ನಿಲ್ಲಬೇಕು. ಈ ಸಂದರ್ಭದಲ್ಲಿ ಮಾತನಾಡಿದ ಬಮೂಲ್ ನಿರ್ದೇಶಕ ಪಿ. ನಾಗರಾಜ್ ಮಾತನಾಡಿ, ಕಾಣದ ಕೈಗಳು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದಲ್ಲಿ ತೊಡಗಿವೆ. ಧರ್ಮ ಒಡೆದು ನಂತರ ಸಮಾಜ ಒಡೆಯುವ ಹುನ್ನಾರ ಇದಾಗಿದೆ. ಪುಂಡರ ಗುಂಪು ಈ ರೀತಿ ಕಳಂಕ ತರಲು ಮುಂದಾಗಿದೆ. ಇದಕ್ಕೆ ಅವಕಾಶ ಕೊಡುವುದಿಲ್ಲ. ನಾವು ಕ್ಷೇತ್ರ ಮತ್ತು ಹೆಗಡೆಯವರ ಕುಟುಂಬದ ಜೊತೆಗೆ ಇದ್ದೇವೆ. ಕ್ಷೇತ್ರಕ್ಕೆ ಕಾಣಿಕೆ ರೂಪದಲ್ಲಿ ಬರುವ ಹಣವನ್ನು ಮರಳಿ ಸಮಾಜಕ್ಕೆ ಹೆಗಡೆಯವರು ನೀಡುತ್ತಿದ್ದಾರೆ. ಆರೋಪ ಮಾಡುತ್ತಿರುವವರ ವಿರುದ್ಧ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಿ ಬಂಧಿಸಬೇಕು ಎಂದು ತಿಳಿಸಿದರು. ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಹರೀಶ್ ಕುಮಾರ್ ಮಾತನಾಡಿ, ಭೀಮಾ ಎಂಬ ಅನಾಮಿಕನ ಹಿಂದೆ ಬೇರೆಯವರಿದ್ದಾರೆ. ನಾವು ಸಹ ಹೀಗೆ ಯಾವುದಾದರೂ ಒಂದು ಧರ್ಮ ಕೇಂದ್ರದ ಬಳಿ ಅಗೀರಿ ಎಂದರೆ ಅವಕಾಶ ಕೊಡುತ್ತಾರಾ? ಇದು ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲಾಗುತ್ತಿರುವ ಪಿತೂರಿ. ಇದನ್ನು ತಪ್ಪಿಸಿ ಹಿಂದೂಗಳು ಧಾರ್ಮಿಕ ಕೇಂದ್ರದ ಉಳಿವಿಗೆ ಮುಂದಾಗಬೇಕು ಎಂದರು. ಇದರ ಅಂಗವಾಗಿ ಇದೇ ಆಗಸ್ಟ್ 13ರ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಸುಮಾರು 2,000ಕ್ಕೂ ಹೆಚ್ಚು ಭಕ್ತರು ಜೂನಿಯರ್ ಕಾಲೇಜ್ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮಾಡಿ ಮನವಿ ಸಲ್ಲಿಸುತ್ತೇವೆ ಎಂದು ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಮುಖಂಡರಾದ ರವಿಕುಮಾರ್ ಗೌಡ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸ್ಥಾಪಕ ಅಧ್ಯಕ್ಷ ಬಿಡದಿ ಚಿಕ್ಕಣ್ಣಯ್ಯ, ಕೈಲಂಚ ಪಾಂಡುರಂಗ, ಅಂಚೆಪಾಳ್ಯ ಬಸವರಾಜು, ಬಿಡದಿ ಮಂಜುನಾಥ್, ನಾಗೋಹಳ್ಳಿ ಲಿಂಗೇಗೌಡ, ಶಿವಕುಮಾರ್, ಮೇಳಹಳ್ಳಿ ರವೀಂದ್ರ, ರಮೇಶ್, ಅರ್ಕೇಶ್, ಪ್ರಕಾಶ್, ಪ್ರಭಾಕರ್ ಹಾಗೂ ಲ್ಯಾಬ್ ಚಂದ್ರು ಮುಂತಾದವರು ಉಪಸ್ಥಿತರಿದ್ದರು. ಈಗ ಪಂಚಾಯತಿ ಇದೆ, ಅಲ್ಲಿ ಧರ್ಮಸ್ಥಳ ಪಂಚಾಯತಿ ಇದೆ. ಅಲ್ಲೇನ್ ಮಾಡಿದ್ರು, ಅನಾಥ ಶವನ ಊತಿದಾರೆ. ಅಲ್ಲೇನು ಅವ್ರ ಲೆಕ್ಕ ಇದೆ, ಇಲ್ಲಿ ಪಂಚಾಯತಿ ಲೆಕ್ಕ ಇದೆ. 400 ಚಿಲ್ಲರೆ ಹೆಣ ಅಂತ ಅವರೇ ಪಂಚಾಯತಿಯಲ್ಲಿ ನಿಮ್ಗೆ ಕೊಟ್ಟವ್ರೆ. ಅದು ಅವರು ತಗೋಬೇಕಲ್ಲ, ಎಲ್ಲಿ ಊತಿದ್ದೀರಿ ಅಂತ ತಗೋಬೇಕಲ್ಲ, ಅವ್ರನ್ನ ಪರಿಗಣನೆ ತಗೋಬೇಕಲ್ಲ. ಇವನೊಬ್ಬ ಮುಸುಕಿದಾರಿ ತೋರಿಸ್ಬಿಟ್ಟು ಅಲ್ಲಿ ಓದ್ತಿದ್ದೀನಿ ಅಲ್ಲಿ ಓದ್ತಿದ್ದೀನಿ. ಅವ್ನು ಯಾರು? ಪಂಚಾಯತಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಅವ್ನಿಗೆ ಏನು ಕೆಲಸ? ಅವ್ನಿಗೆ ಅನಾಥ ಹೆಣ ಸುತ್ತಾಗ ಏನು ಮಾಡ್ತಾರೆ, ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ನವರು ಪ್ರಕಟಣೆ ಮಾಡ್ತಾರೆ, ಆರಕ್ಷಕರು ಪ್ರಕಟಣೆ ಮಾಡಿದಾಗ ಯಾರು ಬಲ್ಲೆ ಇದ್ದಾಗ ಅವ್ರು ಏನು ಮಾಡ್ತಾರೆ, ಅನಾಥ ಹೆಣ ಅಂತ ದಫನ್ ಮಾಡಿರ್ತಾರೆ. ಅದು ಸತ್ಯ. ಇದು ಅದು ಲೆಕ್ಕ ಪಿನ್ ಟು ಪಿನ್ ಲೆಕ್ಕ ಪಂಚಾಯತಿಲಿ ಇರ್ತದೆ, ಆರಕ್ಷಕರ ಹತ್ರ ಪೊಲೀಸ್ನರ ಹತ್ರ ಇರ್ತದೆ. ಅದನ್ನ ತಗೋಬೇಕು, ನೀವು ಕ್ಲಾರಿಟಿ ಮಾಡಬೇಕು. ಅವನು ತಗೊಂಡು ಎಲ್ಲ ಅನಾಥ ಸಾವು ಗೊತ್ತಿದ್ರೆ ಮೊದಲು ತನಿಖೆ ಮಾಡಿ. ಇವ್ನು ಯಾರು ಮುಸುಕಿದಾರಿ ಬಂದ, ಅವನ್ನೆಲ್ಲ ಅವ್ನು ಕೆಲಸ ಮಾಡ್ತಿದ್ದ ಪಂಚಾಯತಿಲಿ. ಇವ್ರು ಯಾರು ಪ್ರಚೋದನೆ ಕೊಟ್ಟರು, ನೀನು ಒಬ್ಬ ಹೀರೋ ಆಗೋಯ್ತೀಯ, ದೇಶಕ್ಕೆ ಹೀರೋ ಆಗೋಯ್ತೀಯ ಅಂತದ್ನ ನಾವು ತನಿಖೆ ಮಾಡಿಸ್ತಾನ, ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಎಷ್ಟು ಗುಡಿ ಬಗಲ್ ಏನು ಸಿಗ್ತಾನೆ ಇಲ್ವಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಯೂಟ್ಯೂಬರ್ಸ್ ದಯಮಾಡಿ ನಮ್ಮ ಯುವ ಜನತೆಗೆ ಇವಾಗೇನು ನಮ್ಮ ಯುವ ಜನತೆ ಅವ್ರಿಗೆ ಮಾರ್ಗದರ್ಶನ ಆಗ್ಬೇಕು ದಯಮಾಡಿ. ಕೆಲವು ಒಂದಷ್ಟು ಯೂಟ್ಯೂಬರ್ಸ್ ನಾವು ನೋಡಿದ್ವಿ, ಅದನ್ನ ಪ್ರೇರಣೆ ಆಗಿದ್ವಿ. ನಾವು ಒಬ್ಬ ಹೈನುಗಾರಿಕೆ ಬಗ್ಗೆ ತೋರಿಸ್ತಾನೆ, ಇನ್ನೊಬ್ಬ ವ್ಯವಸಾಯದ ಬಗ್ಗೆ ತೋರಿಸ್ತಾನೆ, ಇನ್ನೊಬ್ಬ ದೇವಸ್ಥಾನಗಳ ಬಗ್ಗೆ ಯಾವ ದೇವಸ್ಥಾನ ನೋಡಿರಲ್ಲ ಆ ದೇವಸ್ಥಾನ ತೋರಿಸ್ತಾನೆ. ನಾವು ಹೋಗುವಂತ ನೋಡ್ತಾ ಇದ್ದೀವಿ. ಕೆಲವು ಪ್ಲೇಸ್ ಏನಿದ್ರು, ಈಗ ನಾವೇನಂತೀವಿ, ಈಗ ನೋಡ್ತಾ ಇರ್ತಕ್ಕಂಥ ಪ್ಲೇಸ್ಗಳನ್ನ ಅವ್ನು ತೋರ್ಸ್ಕೊ ಬರ್ತಾ ಇದ್ದಾರೆ. ನಾವೆಲ್ಲ ನಾವು ನೋಡ್ತಾ ಇದೀವಲ್ಲ, ನಿಮ್ಮ ಹತ್ರ ನಾವು ಲೈಕ್ ಕೊಡ್ತಾ ಇದೀವಲ್ಲ, ನಿಮ್ಗೇನೆ ಮಾಡ್ಬೋದಲ್ಲ. ಮುಂದಿನ ದಿನಗಳಲ್ಲಿ ಇದನ್ನ ಸಮಾಜ ಒಡೆಯ ಕೆಲಸನ ಬಿಟ್ಟು ಮುಂದಿನ ದಿನಗಳಲ್ಲಿ ಸಮಾಜ ಉದ್ಧಾರ ಆಗೋ ಕೆಲಸ ಮಾಡಬೇಕು ಅಂತ ಈ ರಾಮನಗರದ ವೇದಿಕೆಯಿಂದ ನಿಮ್ಗೆ ಎಚ್ಚರಿಕೆ ಗಂಟೆನ ನಿಮ್ಗೆ ಕಳಿಸ್ತಾ ಇದ್ದೀನಿ ಅಂತ ತಿಳ್ಕೊಬೇಕಾಗ್ತದೆ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಜೂನಿಯರ್ ಕಾಲೇಜಿನ ಮೈದಾನದ ಆವರಣದಲ್ಲಿ ಸೇರ್ತೀವಿ ನಾವು 10 ಗಂಟೆಗೆ. ಅಲ್ಲಿಂದ DC ಕಚೇರಿಯವರೆಗೆ ಶಾಂತಿಯುತ ಮೆರವಣಿಗೆ ಮಾಡಿ DC ಅವರಿಗೆ ನಾವು ಆಗ್ರಹವನ್ನು ಮಾಡ್ತೀವಿ. ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ರಾಜ್ಯಪಾಲರ ಗಮನವನ್ನು ಸೆಳೆಯಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ನಮ್ಮ ಆಗ್ರಹ ಒಂದೇ, ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಏನು ದೂರು ಸಲ್ಲಿಸಿದ್ದಾರೆ ಆ ದೂರಿನ ಬಗ್ಗೆ ನಮ್ದು ಯಾರ್ದು ತಕರಾರಿಲ್ಲ. ನಾವೆಲ್ಲರೂ ಒಂದೇ ಸಂವಿಧಾನದಡಿ ಬರ್ತೀವಿ. ಆ ದೂರನ್ನ ಯಾವ ಒಂದು ಸಂಸ್ಥೆ, ತನಿಖಾ ಸಂಸ್ಥೆ ತನಿಖೆ ನಡೆಸ್ತಾ ಇದೆ ಅದ್ರ ಬಗ್ಗೆ ಕೂಡ ನಮ್ದೇನು ತಕರಾರಿಲ್ಲ. ತನಿಖೆ ನಡೀಲಿ.
ವರದಿ, ತನಿಖಾ ವರದಿ ಬಂದಾಗ ಸತ್ಯಾಸತ್ಯತೆ ಏನು ಅಂತ ಹೊರ ಬರುತ್ತೆ. ಅದುವರೆಗೆ ದೂರುದಾರರು ಈಗ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಕಳಂಕ ತರೋ ರೀತಿ ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ, ಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಮಾತನ್ನ ನಿಲ್ಲಿಸಬೇಕು ಅಂತಕ್ಕಂಥ ನಮ್ಮ ದೊಡ್ಡ ಆಗ್ರಹ ಆಗಿದೆ. ದೂರು ವರದಿ ಬಂದಮೇಲೆ ಸಂವಿಧಾನದಡಿ ಯಾರು ಕೂಡ ಹೊರತಲ್ಲ. ಅದು ನಮ್ಮ ಇಂಡಿಯಾದಲ್ಲಿ ಪ್ರಧಾನಿ ಇರ್ಬೋದು, ಮಾಜಿ ಪ್ರಧಾನಿ ಇರ್ಬೋದು, ಹಾಲಿ ಮುಖ್ಯಮಂತ್ರಿ ಇರ್ಬೋದು, ಎಲ್ರಿಗೂ ಕೂಡ ಸಂವಿಧಾನ ಒಂದೇ ಇದೆ. ಆ ತನಿಖೆಗೆ ಏನು ಪೂರಕವಾದಂಥ ಶಿಕ್ಷೆ ಇರುತ್ತೋ ಆ ಶಿಕ್ಷೆಗೆ ಎಲ್ಲರೂ ಯಾರಾದರೂ ಒಳಪಡ್ತಾರೆ. ಅದುವರೆಗೆ ಏನೀಗ 4-5 ಜನ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಆ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ, ಆ ಮಾತುಗಳನ್ನ ಈ ಕೂಡಲೇ ನಿಲ್ಲಿಸಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಶ್ರೀಯುತರು ಹೇಳಿದಾಗೆ ಉಗ್ರವಾದ ಹೋರಾಟ ನಾವೆಲ್ಲರೂ ಮಾಡಬೇಕಾಗುತ್ತೆ ಅಂತ ನಾವು ಆಗ್ರಹ ಮಾಡ್ತೀವಿ. ಆ ಒಂದು ಆಗ್ರಹಕ್ಕೋಸ್ಕರ ಈ ಬುಧವಾರ ಬೆಳಗಿನ ಜಾವ 10 ಗಂಟೆಗೆ ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದ ಮೈದಾನದಿಂದ ಸುಮಾರು 2,000 ಜನ ನಾವು ಒಂದು ಶಾಂತಿಯುತ ಮೆರವಣಿಗೆ ಮಾಡಬೇಕು ಅಂತಿದ್ವಿ. ಈಗಾಗಲೇ ಅದಕ್ಕೆ ಬೇಕಾಗಿರೋ ಸೂಕ್ತ ವ್ಯವಸ್ಥೆ ಆಗಿದೆ. ಪೊಲೀಸ್ ಬಂದೋಬಸ್ತ್ ಕೂಡ ನಾವಾಗಲೇ ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ದಯಮಾಡಿ